ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಹಾಂ ರೀ, ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರಾಪ್ ಆಗುತ್ತೆ? ಮತ್ತು ಹಲೋ ಅಲ್ಲಾರ್ದೆ ಮತ್ತೇನತ್ತಾರ ರೀ? ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆಯವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆಯವ್ರು ಜೈ ಶ್ರೀರಾಮ್ ಅಂತಾರ. ಈ ಕಡೆಯವ್ರು ಹಾಯ್ ಅಂದ್ರೆ ಆ ಕಡೆ ಹಲೋ ಅಂತಾರ. ಇವ್ ಮೂರ್ಖರು ಮಾತಾಡೋದಿಲ್ಲ ಹಿಂಗೆ. ಈಗ ನಾನೇ ನಿಮ್ಗೆ ಇಲ್ಲಿ ಹೊರಗೆ ಬಂದಾಗ ಹಾಯ್ ಅಂದ್ರೆ ನೀವು ಹಾಯ್ ಎತ್ತಿದ್ರು ಹಲೋ ಏನಾರು ಎತ್ತಿದ್ರಿ? ಹಾಂ, ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಕೊಡ್ಬೇಕು ಸರ್. ಈಗ ಸ್ಟೇಟ್ ಅಲ್ಲಿ ನಾ ಹೇಳೋದು ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು CD ಫ್ಯಾಕ್ಟ್ರಿಗಳು ಏನಾದ್ರು ಬಂದಾಗಬೇಕು. ಇಲ್ಲಾಂದರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ. ಯಾರ್ದೋ ಮುಖ ತಂದು ಯಾರ್ದೋ ಸೊಂಟಿತು ಅದು ಯಾವುದೋ ಶರೀರಕ್ಕೆ ಹಚ್ತಾರೆ. ಮತ್ತು ಅವನ ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರಲ್ಲ, ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ? ಮೊನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನೋ ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದರೆ ಯಾವುದು ನೋಡಿ ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದಕ್ಕೆ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣಿಗಳು ರಾಜಕಾರಣದಿಂದ ಹೊರಗೆ ಹೋಗ್ಬೇಕು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ CD ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. CD ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ. ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಹಾಂ ರೀ, ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರಾಪ್ ಆಗುತ್ತೆ? ಮತ್ತು ಹಲೋ ಅಲ್ಲಾರ್ದೆ ಮತ್ತೇನತ್ತಾರ ರೀ? ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆಯವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆಯವ್ರು ಜೈ ಶ್ರೀರಾಮ್ ಅಂತಾರ. ಈ ಕಡೆಯವ್ರು ಹಾಯ್ ಅಂದ್ರೆ ಆ ಕಡೆ ಹಲೋ ಅಂತಾರ. ಇವ್ ಮೂರ್ಖರು ಮಾತಾಡೋದಿಲ್ಲ ಹಿಂಗೆ. ಈಗ ನಾನೇ ನಿಮ್ಗೆ ಇಲ್ಲಿ ಹೊರಗೆ ಬಂದಾಗ ಹಾಯ್ ಅಂದ್ರೆ ನೀವು ಹಾಯ್ ಎತ್ತಿದ್ರು ಹಲೋ ಏನಾರು ಎತ್ತಿದ್ರಿ? ಹಾಂ, ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಕೊಡ್ಬೇಕು ಸರ್. ಈಗ ಸ್ಟೇಟ್ ಅಲ್ಲಿ ನಾ ಹೇಳೋದು ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು CD ಫ್ಯಾಕ್ಟ್ರಿಗಳು ಏನಾದ್ರು ಬಂದಾಗಬೇಕು. ಇಲ್ಲಾಂದರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ. ಯಾರ್ದೋ ಮುಖ ತಂದು ಯಾರ್ದೋ ಸೊಂಟಿತು ಅದು ಯಾವುದೋ ಶರೀರಕ್ಕೆ ಹಚ್ತಾರೆ. ಮತ್ತು ಅವನ ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರಲ್ಲ, ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ? ಮೊನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನೋ ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದರೆ ಯಾವುದು ನೋಡಿ ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದಕ್ಕೆ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣಿಗಳು ರಾಜಕಾರಣದಿಂದ ಹೊರಗೆ ಹೋಗ್ಬೇಕು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ CD ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. CD ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ. ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ ಅಂತ. ಹಾಂ ರೀ, ಈ ಕಡೆಯಿಂದ ಯಾರಾದ್ರೂ ಹಲೋ ಅಂದ್ರೆ ಆ ಕಡೆಯಿಂದನೂ ಹಲೋ ಅಂತಾರೆ. ಹೆಂಗ್ ಟ್ರಾಪ್ ಆಗುತ್ತೆ? ಮತ್ತು ಹಲೋ ಅಲ್ಲಾರ್ದೆ ಮತ್ತೇನತ್ತಾರ ರೀ? ಸಹಜವಾಗಿ ಹಲೋ ಹಲೋ ಅಂದಿರ್ತಾರೆ. ಏನು ಸಣ್ಣ ಈ ಕಡೆಯವ್ರು ಜೈ ಶ್ರೀರಾಮ್ ಅಂದ್ರೆ ಆ ಕಡೆಯವ್ರು ಜೈ ಶ್ರೀರಾಮ್ ಅಂತಾರ. ಈ ಕಡೆಯವ್ರು ಹಾಯ್ ಅಂದ್ರೆ ಆ ಕಡೆ ಹಲೋ ಅಂತಾರ. ಇವ್ ಮೂರ್ಖರು ಮಾತಾಡೋದಿಲ್ಲ ಹಿಂಗೆ. ಈಗ ನಾನೇ ನಿಮ್ಗೆ ಇಲ್ಲಿ ಹೊರಗೆ ಬಂದಾಗ ಹಾಯ್ ಅಂದ್ರೆ ನೀವು ಹಾಯ್ ಎತ್ತಿದ್ರು ಹಲೋ ಏನಾರು ಎತ್ತಿದ್ರಿ? ಹಾಂ, ಈಗ ಹನಿ ಟ್ರ್ಯಾಪ್ ವಿಚಾರ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅನ್ನುವಂತ ಒತ್ತಾಯ ಆಗ್ತಾ ಇದೆ. ಕೊಡ್ಬೇಕು ಸರ್. ಈಗ ಸ್ಟೇಟ್ ಅಲ್ಲಿ ನಾ ಹೇಳೋದು ಕರ್ನಾಟಕ ಒಮ್ಮೆ ಈ ಹನಿ ಟ್ರ್ಯಾಪು CD ಫ್ಯಾಕ್ಟ್ರಿಗಳು ಏನಾದ್ರು ಬಂದಾಗಬೇಕು. ಇಲ್ಲಾಂದರೆ ರಾಜಕಾರಣಿಗಳು ನೋಡ್ರಿ ಸುಮ್ಮನೆ ಎಡಿಟ್ ಮಾಡ್ತಾರೆ. ಯಾರ್ದೋ ಮುಖ ತಂದು ಯಾರ್ದೋ ಸೊಂಟಿತು ಅದು ಯಾವುದೋ ಶರೀರಕ್ಕೆ ಹಚ್ತಾರೆ. ಮತ್ತು ಅವನ ಇಡೀ ರಾಜಕೀಯ ಜೀವನ ಹಾಳು ಮಾಡ್ತಿರಲ್ಲ, ಅವನ ಕುಟುಂಬದ ಪರಿಸ್ಥಿತಿ ಏನಾಗ್ತದೆ? ಮೊನ್ನೆ ವಿಧಾನಸಭೆಯಲ್ಲಿ ಮುನಿರತ್ನ ಹೇಳಿದ್ರು, ಏನೋ ನನ್ನ ಮೊಮ್ಮಗಳು ಕೇಳ್ತಾ ಇದ್ದಾಳೆ, ಏನಪ್ಪ ನೀನೊಬ್ಬ ರೇಪಿಸ್ಟ್ ಅಂತ ಹೇಳಿ. ಅಂದರೆ ಯಾವುದು ನೋಡಿ ಅವ್ರು ಮಾಡ್ಯಾರೋ ಬಿಟ್ಟಾರೋ ಅದಕ್ಕೆ ನ್ಯಾಯಾಲಯ ಇದೆ, ವ್ಯವಸ್ಥೆ ಇದೆ. ಆದರೆ ಇಂಥ ಹಲ್ಕ ಕೆಲಸ ಏನು ಮಾಡಿ ಕೆಲವೊಂದು ರಾಜಕಾರಣಿಗಳು ಮಾಡ್ಲಿಕ್ಕತ್ತಾರಲ್ಲ. ಇಡೀ ಕರ್ನಾಟಕನ ಹೇಳಿದೆ ವಿಧಾನಸಭೆಯಲ್ಲಿ, ಒಂದು ಸಂಸ್ಕಾರ ಇರುವಂಥ ರಾಜ್ಯ ಕರ್ನಾಟಕ, ಒಂದು ಒಳ್ಳೆಯ ಸಂಸ್ಕೃತಿ ಇರುವಂಥ ರಾಜ್ಯ. ಇಂತಹ ನಾಲಾಯಕ ರಾಜಕಾರಣಿಗಳು ರಾಜಕಾರಣದಿಂದ ಹೊರಗೆ ಹೋಗ್ಬೇಕು. ಇಂಥವ್ರು ಮುಖ್ಯಮಂತ್ರಿ ಆಗಬಾರ್ದು. ಇಂಥವ್ರು ಮುಖ್ಯಮಂತ್ರಿ ಆದ ಕರ್ನಾಟಕದ ಬರೀ ಅಲ್ಲಿಂದ ಬರೀ CD ಫ್ಯಾಕ್ಟ್ರಿಗಳೇ ಆಗ್ತಾವೆ ಎಲ್ಲ ಕಡೆ. CD ಫ್ಯಾಕ್ಟ್ರಿಗೆ ಒಬ್ಬ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆ ಕೊಡಬೇಕಾಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.